ನೋಡಮ್ಮ, ಇವತ್ತಿಂದನೇ ದೇವ್ರ ಕಾರ್ಯಕ್ಕೆಲ್ಲನೂ ದುಡ್ಡು ವಸೂಲಿ ಮಾಡಬೇಕು. ಅಷ್ಟೇ ಅಲ್ಲ, ಇವತ್ತಿಗೆ 8 ದಿನಕ್ಕೆ ಬ್ಯಾಂಕ್‌ಗೆ ಹೋಗ್ಬಿಟ್ಟು ನಮ್ಮ ದೇವಸ್ಥಾನದ ಒಡವೆ ಎಲ್ಲ ಅವಲ್ಲ, ಆ ಒಡವೆ ಎಲ್ಲನೂ ತಗೊಂಬಿಟ್ಟು ಬರಬೇಕು. ಅದಕ್ಕೆಲ್ಲ ನೀವೇನೇ ಸೈನ್ ಹಾಕಬೇಕು, ಎಲ್ಲ ಮಾಡಬೇಕು. ಲಾಕರ್ ಎಲ್ಲನೂ ಇವಾಗ ಕೀ ಎಲ್ಲ ನಿಮಗೆ ಕೊಟ್ಟಿದ್ದೀವಲ್ವಾ, ಎಲ್ಲ ನೀವೇನೇ ಎಲ್ಲನೂ ನೋಡ್ಕೋಬೇಕು. ಸರಿನಾ? ಅದಕ್ಕೆ ನಿಮಗೆ ಮೊದಲೇನೆ ಹೇಳಿದ್ದು, ಇವತ್ತಿಂದ ದುಡ್ಡು ವಸೂಲಿ ಎಲ್ಲ ಮಾಡಬೇಕು ಅಂತ ಹೇಳಿ. ಈಗ ನೀನು ಬಂದರೆ ಜನರ ಹತ್ರ ಎಲ್ಲನೂ ಹೋಗಿ ದುಡ್ಡು ವಸೂಲಿ ಮಾಡ್ಕೊಂಬಿಟ್ಟು ಬರೋಣಮ್ಮ. ನಿಮ್ಗೇನಾದರೂ ಕಷ್ಟ ಆದರೆ ಅಯ್ಯೋ! ನಮ್ಗೇನು ಅಂತ ಕಷ್ಟ ಇಲ್ಲ ಬಿಡಿ. ಈಗ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಬರ್ತೀನಿ. ಅದಕ್ಕೆ ಶೀಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನನ್ನು ನೀವೆಲ್ಲ ನಂಬಿಟ್ಟು ಊರು ಮುಖ್ಯಸ್ಥೆ ಅಂತ ಮಾಡಿದ್ದೀರಾ. ನಾನು ಇಷ್ಟು ಮಾಡಲಿಲ್ಲ ಅಂತಂದ್ರೆ ಹೆಂಗೆ? ನಮ್ಮ ಮನೆಯವ್ರನ್ನ ಕೇಳಿದೆ. ನಮ್ಮ ಮನೆಯವ್ರೂ ಅದೆಲ್ಲ ಕಾರ್ಯ ಅಲ್ವಾ, ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ರೆಡಿಯಾಗಿ ಕೂತಿದ್ದೀನಿ. ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಚಂದ ವಸೂಲಿ ಮಾಡೋಣ. ನೋಡ್ದಾಗ ಗೌಡ್ರೆ ನಾನು ಹೇಳಿಲ್ವಾ, ಎಂಥ ಓದಿರೋರಾದ್ರೂನುವೆ ಊರಿನ ಕಾರ್ಯ, ದೇವ್ರ ಕಾರ್ಯ ಅಂತಂದ್ರೆ ಬಂದೇ ಬರ್ತಾರೆ ಅಂತ ಅವರು ಇವರು ಸುಮ್ಮನೆ ಮಾತಾಡೋರು. ಆ ಹುಡುಗಿ ಮನ್ಮಂತಕ್ಕೂ ಎಲ್ಲಿ ಬರ್ತದೆ ಹಂಗೆ ಹಿಂಗೆ ಅಂತ. ಆದರೆ ಈಗ ನೋಡಿದ್ರ ಹೆಂಗ್ ಗೊತ್ತೈತೆ? ಹ್ಞೂ ಕಣಮ್ಮ, ಏನೋ ನಿಂದು ಅಡುಗುಣ. ಸದ್ಯ ಬಂಗಾರಮ್ಮನೂ ಏನು ಗೊತ್ತಿರಲಿಲ್ಲ, ಸುಮ್ಮನೆ ಬಂದು ದುಡ್ಡು ವಸೂಲಿ ಮಾಡ್ಕೊಂಬಿಟ್ಟು ಬತ್ತಿದ್ವಲ್ಲ, ಆ ದುಡ್ಡೆಲ್ಲ ಹೊಡ್ಕೊಂಡು ತಿನ್ನಕ್ಕೆ ಅಂತ ಬರೋಣ ಅಷ್ಟೇನೆ. ಅಯ್ಯೋ ಬಿಡಿ. ಈಗ ಬನ್ನಿ ಹೋಗ್ಬಿಟ್ಟು ದುಡ್ಡೆಲ್ಲನೂ ವಸೂಲಿ ಮಾಡ್ಕೊಂಡು ಬರೋಣ. ಏನಪ್ಪ, ಊರಾಗ ಈ ಸಲ ಗೊತ್ತಲ್ಲ, ಊರಾಗ ಹಬ್ಬ ಅಂತ ಹೇಳ್ಬಿಟ್ಟು, ಹಬ್ಬಕ್ಕೆ ದೇವ್ರ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಈಗ ನೋಡು ಮುಖ್ಯಸ್ಥರು ಸಮೇತ ಬಂದವ್ರೆ ದುಡ್ಡು ವಸೂಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿನ್ನ ಕೈಲಿ ಎಷ್ಟಾದ್ರಷ್ಟು ಕಣಪ್ಪ. ಮನೆಗೆ ಸಾವಿರ ಸಾವಿರ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ, ಎಲ್ಲ ಸಾವಿರ ಸಾವಿರ ಹಾಕ್ಲಿ ಮನೆಗೆ ಅಂತ ಹೇಳ್ಬಿಟ್ಟು. ನೀವು ಅದ್ರ ಮೇಲೆ ನಿಮ್ಮ ಭಕ್ತಿ, ನಿಮ್ಮ ಪ್ರೀತಿ ಕೊಡಂಗಿದ್ರೆ ಕೊಡ್ಬೋದು. ಇನ್ನು ಅನ್ನದಾಸೋಹ ಎಲ್ಲನೂ ಊರು ಮುಖ್ಯಸ್ಥರೇ ಇವರೇನೇ ಎಲ್ಲ ಮಾಡ್ತೀನಿ ಅಂತ ಅನ್ಕೊಂಡವ್ರೆ. ಇನ್ನು ಬೇರೆದೆಲ್ಲ ಖರ್ಚಿಗೆ ಬೇಕಲ್ಲ, ಅದಕ್ಕೆ ನೀವೇನಾದ್ರೂ 1,000 ಕೊಟ್ಟರೆ ಹೆಂಗೋ ಮುಂದಿದ್ದೆಲ್ಲ ಮಾಡ್ಕೊಳ್ಳೋಣ, ಏನಂತೀರಾ? ಅಯ್ಯೋ ಗೌಡ್ರೆ, ದೇವ್ರ ಕರಿಕಿಲ್ಲ ಅನ್ನಕಾಯ್ತದೆ. ಅದು ಬೇರೆ ಈಕಿತ ಹೊಸ ಮುಖ್ಯಸ್ಥೆ ಬೇರೆ ಅಲ್ವೇ, ಇನ್ನ ಅವರು ಎಲ್ಲ ನೋಡ್ಕೋತಾರೆ. ಇರಿ ತಗೊಬಿಟ್ಟು ಬರ್ತೀನಿ. ನೋಡಪ್ಪ, ಹೊಸಿ ನೋಡ್ಕೊಂಡು ಕೊಡು. ನೀವೇನೇನಿಯ ಊರಿಗೆಲ್ಲ ದೊಡ್ಡವರು ನೀವು ಕೊಟ್ರೇನೆ ಎಲ್ಲ ನಡೆಯೋದಲ್ವೇ? ಅಯ್ಯೋ, ನಿಮ್ಮಷ್ಟು ದೊಡ್ಡರು ಯಾರಿರಕ್ಕೆ ಸಾಧ್ಯ ಬಿಡಿ. ಇರಿ ತಂದು ಕೊಡ್ತೀನಿ. ಈ ವರ್ಷ ಅಂತೂನುವೆ ವಿಜೃಂಭಣೆಯಿಂದ ಮಾಡಬೇಕು. ಏನು ಮಾಡಿದ್ರುನುವೆ ಅಲ್ವಾ, ಇಡೀ 7 ಹಳ್ಳಿ ನಿಂತ್ಕೊಂಡು ನೋಡಬೇಕು ನಮ್ಮೂರ ಜಾತ್ರೆಯ. ಮಾಡೋಣ ಮಾಡೋಣ. ಯಾವುದು ಕುಂದು ಕೊರತೆ ಬರ್ದಿದ್ದಂಗೆ, ಏನು ಕಷ್ಟ ಬರ್ದಿದ್ದಂಗೆ ಎಲ್ಲ ಚೆನ್ನಾಗಿ ಆಗೋ ಥರ ನಾವೇ ನೋಡ್ಕೊಳ್ಳೋಣ. ಏನು ತೊಂದರೆ ಇಲ್ಲ. ತಗೊಳ್ಳಿ ಗೌಡ್ರೆ, 2,000 ರೂಪಾಯಿ ಐತೆ. ಹ್ಞೂ ಸರಿನಪ್ಪ, ದೇವ್ರ ಕಾರ್ಯಕ್ಕೆ ಹೆಂಗ 1,000 ಶಾನೆ ಏನಿಯ ಕೊಟ್ಟಿದ್ಯಾ, ಏನಕ್ಕಾದ್ರೂ ಒಂದು ಕಾಯ್ತದೆ ಬಿಡು. ಮುಖ್ಯಸ್ಥರೇ ತಗೊಳ್ಳಿ, ಈ ದುಡ್ಡನ್ನ ನೀವೇ ಇಟ್ಕೋಬೇಕು. ಬಂದಿದ್ದ ದುಡ್ಡೆಲ್ಲನೂ ನೀವೇ ಇಟ್ಕೊಂಡು ಎಲ್ಲ ನೀವೇನಿಯ ಖರ್ಚು ಮಾಡಬೇಕು. ನಮ್ಮ ಊರಿನ ಪದ್ಧತಿ ಇದೇನೇನಿಯ. ಈಗ ಇವ್ರ ಹೆಸ್ರನ್ನ ಬರ್ಕೊಳ್ಳಿ, ಲಿಂಗಪ್ಪ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ ಇವ್ರ ಹೆಸ್ರನ್ನ. ಹಂಗೇನೆ ತಗೊಳ್ಳಿ, ಈ ದುಡ್ಡು ಇಟ್ಕೊಳ್ಳಿ. ಹಾಂ, ಲಿಂಗಪ್ಪ 2,000 ಅಲ್ವಾ? ಹಾಂ, ಬರ್ಕೊಂತೀನಿ. ತಗೊಳಮ್ಮ, ಎಲ್ಲ ಕ್ಲೀನಾಗಿ ಬರ್ಕೊಂಡು ವಸೂಲಿ ಮಾಡಿರೋ ದುಡ್ಡೆಲ್ಲನೂ ನೀಟಾಗಿ ಇಟ್ಕೊ ಒಂದು ಹತ್ರ ತಗೊಳಮ್ಮ. ಹಾಂ, ಕುಡಿ. ಹಾಂ, ತುಂಬ ಥ್ಯಾಂಕ್ಸ್. ಬನ್ನಿ ನೆಕ್ಸ್ಟ್ ಮನೆ ಹತ್ರ ಹೋಗೋಣ. ಅಣ್ಣ ಅಣ್ಣ, ಯಾರಿದ್ದೀರಾ ಮನೇಲಿ? ಓ, ಊರು ಮುಖ್ಯಸ್ಥರು. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಅಯ್ಯೋ ಇಲ್ಲ, ಅದು ದೇವ್ರ ಕಾರ್ಯಕ್ಕೆ ಚಂದ ವಸೂಲಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಲ್ಲರ ಮನೆಗೂ ಒಂದೊಂದು 1,000 ರೂಪಾಯಿ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ. ಅದನ್ನೇ ಊರ ಕಡೆ ಎಲ್ಲನೂ ವಸೂಲಿ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರನೂ ಬಂದ್ವಿ. ದುಡ್ಡು. ಓ, ನೀವೇ ವಸೂಲಿಗೆ ಬಂದ್ಬಿಟ್ರೋ? ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಚಂದ ವಸೂಲಿಗೆ ಬರ್ತಾರಂತೆ ನಾಳೆಯಿಂದ. ಮಂತಕ್ಕೆ ನಾ ಬಂದ್ಬಿಟ್ರೆ ಹಂಗೆ ಕಾಸು ಕೊಡು ಅಂತ ಹೇಳ್ಬಿಟ್ಟು. ಇಲ್ಲಿ ತಗೊಬಿಟ್ಟು ಬರ್ತೀನಿ. ನೀವೇ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಅತ್ತೆ, ಅಯ್ಯೋ ಅವಳೆಲ್ಲ ಬರ್ತಾಳೆ, ಅವಳು ಒಳಗಡೆ ಕುಂತ್ಕೊಂಡಿರ್ತಾಳೆ, ಈಚೆ ಕಡೆಗೆಲ್ಲ ಬರ್ತಾಳ, ಇಷ್ಟೆಲ್ಲ ಕೆಲಸ ಮಾಡ್ತಾಳ ಅಂತ ಹೇಳ್ತಾ ಇದ್ರು. ನಿಮ್ಮನ್ನು ನೋಡಿದ್ರೆ ನನಗೇನೆಯಾ ಅಯ್ಯೋ ಬುಡಿ ಅನ್ನಿಸ್ತದೆ. ಇರಿ, ನನ್ನ ಗಂಡ ತೆಗ್ದಿಕ್ಕವನೇ ತಗೊಬಿಟ್ಟು ಬಂದು ಕೊಡ್ತೀನಿ. ಅದು ಯಾಕೆ ಎಲ್ಲರೂ ಆ ಥರ ಮಾತಾಡ್ತಾರಲ್ಲ? ನಾನೇನಾದರೂ ಹೊರಗಡೆ ಬಂದ್ಬಿಟ್ರೆ ಏನಾದರೂ ಸೌದೋಗ್ಬಿಡ್ತೀನಾ? ಇಲ್ಲ ತಾನೇ? ನಿಮ್ಮ ಅತ್ತೆ ಕಣಮ್ಮ, ನಿಮ್ಮ ಅತ್ತೆ ಇಲ್ಲಿ ಸಲ್ದಿರೋದೆಲ್ಲರೂ ನಿನ್ನ ಮೇಲೆ ಹೇಳವಳೆ. ನಿನ್ನ ಮೇಲೆ ಎಲ್ರಿಗೂ ಕೆಟ್ಟ ಅಭಿಪ್ರಾಯ ಬರಬೇಕು, ನೀನು ಕಂಡ್ರೆ ಯಾರಿಗೂ ಆಗಬಾರ್ದು, ಓಟೆಲ್ಲನೂ ಅವ್ರಿಗೇನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಏನೋ ಉದ್ದೇಶಕ್ಕೆ ಆ ಥರ ಮಾಡೋಳು ಅಷ್ಟೇನೆ. ಅಯ್ಯೋ ಬಿಡಮ್ಮ, ಯಾಕೆ ತಲೆ ಕೆಡ್ಸ್ಕೊಂತಿ ಅಂತರ ಬಗ್ಗೆ ಈ ಕಿವಿಗೆ ಕೇಳ್ಬಿಟ್ಟು ಈ ಕಿವಿಗೆ ಬಿಡಬೇಕು. ಹಾಂ ಹಾಂ, ಹೌದೌದಲ್ವಾ? ಬಿಡಿ, ನಮ್ಮ ಅತ್ತೆ ಕಂತ್ರಿ ಬುದ್ಧಿ ನನಗೆ ಗೊತ್ತಿಲ್ವಾ? ಯಾರೇನಾದರೂ ಅನ್ಕೊಂಡ್ಲಿ, ನನಗೇನು ಊರಿಗೇನಾದರೂ ನನ್ನ ಕಡೆಯಿಂದ ಉಪಯೋಗ ಆಗ್ತೈತೆ ಅಂದರೆ ಅಷ್ಟೇ ಸಾಕು, ಖಂಡಿತ ಮಾಡ್ತೀನಿ. ನನಗೆ ಮುಖ್ಯಸ್ಥೆ ಆಗಲಿಲ್ಲ ಅಂದ್ರೂ ನಾನಂತರೂ ಮಾಡ್ತಾ ಇದ್ದೆ. ಹಾಂ, ತಗೊಳಮ್ಮ. ಹಾಂ, ಕುಡಿ. ಎಷ್ಟು ಕೊಡ್ತಾ ಇದ್ದೀರಾ? ನಮ್ಮ ಯಜಮಾನ್ರು 3,000 ಕೊಡು ಅಂತ ಹೇಳಿದ್ರು. ಹರಕೆ ಹೊತ್ಕೊಂಡಿದ್ರಂತೆ ದೇವಿಗೆ, ಅದಕ್ಕೆ ಆದರೆ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ 3,000 ಕೊಟ್ಟವ್ರೆ. ಹಾಂ, ನಿಮ್ಮ ಯಜಮಾನ್ರು ಹೆಸ್ರು ಹೇಳಿ ಹಂಗೇನೆ ಬರ್ಕೋತೀನಿ. ನಾಗಣ್ಣ ಅಂತ ಹೇಳ್ಬಿಟ್ಟು 3,000 ಅಂತ ಬರ್ಕೊಳ್ಳಿ. ನಾಗಣ್ಣ 3,000. ತುಂಬ ಥ್ಯಾಂಕ್ಸ್ ಅಮ್ಮೋರೇ. ಈ ಕಿತ್ತವಸಿ ಸಂದಕ್ ಮಾಡಿ. ನಾವು ನೆಂಟ್ರಿಷ್ಟನ್ನೆಲ್ಲ ಕರಿಬೇಕು ಅಂತ ಅನ್ಕೊಂಡಿದೀವಿ. ಖಂಡಿತ ನಾವು ಹಂಗೆ ಅನ್ಕೊಂಡಿದೀವಿ. ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಸುತ್ತ ಹಳ್ಳಿಗಳೆಲ್ಲ ನೋಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಖಂಡಿತ ಪ್ರಯತ್ನ ಪಟ್ಟು ಮಾಡ್ತೀನಿ. ನೀವೆಲ್ಲ ಇಷ್ಟೊಂದೆಲ್ಲ ದುಡ್ಡೆಲ್ಲ ಕೊಟ್ಟು ಸಹಾಯ ಮಾಡ್ತಾ ಇದ್ದೀರಾ ಅಂತಂದರೆ, ಅಷ್ಟು ಮಾಡಲಿಲ್ಲ ಅಂತಂದರೆ ಹೆಂಗೆ? ನಾನು ಖಂಡಿತ ಮಾಡೇ ಮಾಡ್ತೀನಿ. ಸರಿ ಸರಿ, ಆಯಿತು. ಬನ್ನಿ ಮುಂದಿನ ಮನೆಗೆ ಹೋಗೋಣ. ಈಗ ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಮ್ಮ. ನಿಮ್ಮ ಅತ್ತೆಯವರು ಬೇರೆ ಮನೆ ಮಾಡ್ಕೊಂಡವ್ರಲ್ಲ, ಈಗ ಅದೇ ಮನೆ ಸಾಲಾಗಿರೋದು. ಒಂದು ಕಡೆಯಿಂದ ಮುಗಿಸ್ಕೊಂಬಿಟ್ಟು ಬಂದರೆ ಎಲ್ಲನೂ ಗೊತ್ತಾಯ್ತದಲ್ವಾ? ಅದಕ್ಕೆ ನೀನು ಬರ್ತೀಯೋ ಒಳಗಡೆ? ಅಯ್ಯೋ ಗೌಡ್ರೆ, ನಾನೇನಾದರೂ ಮಾಡಬಾರ್ದೇನಾದರೂ ಮಾಡಿದ್ದೀನಾ? ಇಲ್ಲ ತಾನೇ? ಬರೋದ್ರಲ್ಲಿ ತಪ್ಪೇನೈತೆ? ನಡೀರಿ, ಬರ್ತೀನಿ. ನಾನು ವಸೂಲಿ ಮಾಡ್ತೀನಿ. ಅದ್ರಾಗ ಏನು ತೊಂದರೆ ಇಲ್ಲ. ನಮ್ಮ ಅತ್ತೆ ಆದ್ರೇನು ಯಾರಾದ್ರೇನು ವಸೂಲಿ ಮಾಡೋಕ್ಕೆ ಬನ್ನಿ.
ಅದಮ್ಮ ಧೈರ್ಯ ಅಂತ ಹೇಳಿದ್ರೆ ಇಷ್ಟಾದ್ರೂ ಇರ್ಬೇಕಲ್ವೇ ಬಾ ಬಾ. ಚಂದ ವಸೂಲಿಗೆ ಅಂತ ಬಂದಿದ್ದೀವಿ, ದೇವ್ರ ಕಾರ್ಯ ಅಲ್ವಾ, ಅದಕ್ಕೆ ಎಲ್ಲಾರ ಮನೆಯಿಂದಲೂ ಶುರು ಮಾಡಿದ್ದೀವಿ. ಈಗ ನೆಕ್ಸ್ಟು ನಿಮ್ಮದೇ ಮನೆಯೇ ಇದ್ದಿದ್ದು, ಅದಕ್ಕೆ ಮನೆಗೆ 1000 ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ. ನೀವು 1000 ಮೇಲೆ ನಿಮ್ಮಿದು, ನೀವು ಎಷ್ಟು ಕೊಟ್ರು ನಾವು ತಗೊಂತೀವಿ. ಅಯ್ಯೋ ಬಂಗಾರಮ್ಮವ್ರಿಗೆ ಏನು ಕಡಿಮೆ ಬಿಡಿ. ಬಂಗಾರಮ್ಮ ಯಾವತ್ತೂ 100 200 1000 ಅವೆಲ್ಲ ಲೆಕ್ಕನೇ ಹಾಕ್ದೋಳಲ್ಲ. ಬಂಗಾರಮ್ಮವ್ರು ಚೆನ್ನಾಗೇನೆ ಕೊಡ್ತಾರೆ. ಬಂಗಾರಮ್ಮರೇ ಕೊಡಿ ಕೊಡಿ. ದೇವ್ರ ಕಾರ್ಯ ಅಲ್ವಾ, ಇಷ್ಟು ದಿನ ನೀವು ನಿಂತ್ಕೊಂಡು ನಡೆಸ್ಕೊಡ್ತಾ ಇದ್ರಿ, ಈಗ ನಿಮ್ಮ ಜಾಗದಾಗ ನಿಮ್ಮ ಸೊಸೆ ನಿಂತ್ಕೊಂಡು ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ನಿಮಗೆ ಕೈಲಿ ಎಷ್ಟಾಗ್ತೈತೋ ಅಷ್ಟು ದುಡ್ಡು ಕೊಡಿ. ದೇವ್ರ ಕಾರ್ಯ ಕಾಸು ತಾನೇ, ತಂದ್ಬಿಟ್ಟು ನಾನೇ ಕೊಡ್ತೀನಿ. ನಮ್ಮದು ಬ್ಯಾಂಕ್ ಆಗೈತೆ ಕಾಸು, ಈಗ ಮನೆಯಾಗಿಲ್ಲ, ತಂದು ಕೊಡ್ತೀನಿ. ಅಯ್ಯೋ 1000 ರೂಪಾಯಿ ಇಲ್ವಾ, ಮತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ. ಪದೇ ಪದೇ ಬರ್ತಾ ಇದ್ರೆ ಇನ್ನೂ ಬೇರೆ ಬೇರೆ ಮನೆಗಳಿಗೆಲ್ಲ ವಸೂಲಿ ಮಾಡಕ್ಕೆ ಹೋಗ್ಬೇಕಲ್ವಾ. ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಕೊಡಿ. ಸದ್ಯಕ್ಕೆ ಹೇಳಿದ್ವಲ್ಲ, ನನ್ನ ಗಂಡ ಮನೆಯಾಗಿಲ್ಲ, ಮನೆಯಾಗಿಂದ ಬಂದ್ಮೇಲೆ ಎಲ್ಲೋ ಹೋಗೋರು ಮನೆಗೆ ಬಂದಮೇಲೆ ಆಮೇಕಿಂದ ಬೇಕಾದ್ರೆ ನೀ ತಂದು ಕೊಡ್ತೀವಿ. ಈಗ ಮನೆಯಾಗ ನಾವು ಹಂಗೆಲ್ಲ ದುಡ್ಡು ಕಾಸು ಎಲ್ಲ ಮಾಡಿಕೊಳಕ್ಕಿಲ್ಲ. ಕಳ್ಳರು ಕಟಾಶಿ ಆನೆ ಆಗೋಗ್ಬಿಟ್ಟೈತಿ ಇವಾಗ. ಮುಖ್ಯಸ್ಥರೇ ಬನ್ನಿ, ಪರವಾಗಿಲ್ಲ, ಬೇರೆ ಮನೆಗೆ ಹೋಗಿ ನೋಡೋಣ. ಇನ್ನು ಮುಂದೆ ತುಂಬ ಮನೆಗಳವಲ್ಲ, ವಸೂಲಿ ಮಾಡಬೇಕಲ್ಲ. ಕೊಡೋರು ಕೊಡ್ಲಿ, ಇಲ್ದಿದ್ದವ್ರು ಕೊಡೋದೇನು ಬೇಡ. ಇನ್ನು ಎಕ್ಸ್ಟ್ರಾ ದುಡ್ಡುಗಳು ಕೊಟ್ಟಿರ್ತಾರಲ್ಲ, ಅವ್ರದ್ರಾಗೆ ಹೆಂಗೋ ಮ್ಯಾನೇಜ್ ಆಯ್ತದೆ. ಅದ್ರಾಗೂ ಏನಾರ ಕಡಿಮೆ ಬಿತ್ತು ಅಂತಂದರೆ ನಾನು ಹಾಕ್ಬಿಟ್ಟು ನಾನು ಮಾಡ್ತೀನಿ, ಏನು ತೊಂದರೆ ಇಲ್ಲ. 5 ವರ್ಷಕ್ಕೊಂದ್ಸಲ ನಡೆಯೋದಲ್ವ ಇದು ಹಬ್ಬ. ಈ ಸಲನೂ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ಬನ್ನಿ ಬನ್ನಿ ಹೋಗೋಣ. ನಾವೇನು ಕಾಸು ಕೊಡೋಕ್ಕಿಲ್ಲ ಅಂತ ಹೇಳಿಲ್ಲ, ಬ್ಯಾಂಕ್ ಹೋಗ್ಬಿಟ್ಟು ಬಿಡಿಸ್ಕೊಬಿಟ್ಟು ಬರ್ಬೇಕು ಕಾಸು ಅಂತ ಹೇಳ್ತಿರೋದು. ನಾವೇನು ಊರಿಗೆಲ್ಲನೂ ದಾನ ಧರ್ಮ ಮಾಡಿದವ್ರು ನಾವು, ನಮ್ಮ ತಗೇನು ಕಾಸಿರಕ್ಕಿಲ್ವೇ, ಕೊಡ್ತೀನಿ ಹೇಳಿ. ಬ್ಯಾಂಕಿಂದ ತಗೊಬಿಟ್ಟು ಬಂದು. ಸರಿ ಬಂಗಾರಮ್ಮರೇ, ಆಯ್ತಾಯ್ತು, ಬನ್ನಿ ಮುಂದಿನ ಮನೆಗೆ ಹೋಗೋಣ. ನೋಡ್ದೆ ನಮ್ಮ ಇವಳು ದಿಮಾಕ, ಊರು ಮುಖ್ಯಸ್ಥೆ ಆಗೋಳೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ದುರಂಕರವಾಗಿ ಮೆರೀತಾವಳೆ. ಊರಾಗೆಲ್ಲ ಇವಳ್ದೇನಿಯ ಸುದ್ದಿ ಇವಾಗ ಬಂಗಾರಮ್ಮಂಗಿನ ಚೆನ್ನಾಗಿ ಮಾಡ್ತಾಳಂತೆ, ಜಾತ್ರೆಯ ಚೆನ್ನಾಗಿ ಮಾಡ್ತಾಳಂತೆ, ಹಂಗಂತೆ ಹಿಂಗಂತೆ, ಸೊಸೆ ಗ್ರೇಟು ಅಂತ ಹೇಳ್ಬಿಟ್ಟು. ನಮ್ಮ ಬಗ್ಗೆ ಗ್ರೇಟ್ ಅನ್ನೋರು ಒಬ್ಬರು ಇಲ್ಲ, ಬರೀ ಮನೆಯಾಳಿ ಬಗ್ಗೆ ಗ್ರೇಟ್ ಅನ್ನೋರೇನಿಯ ಶಾನೆ ಜನ ಆಗೋಗ್ಬಿಟ್ಟವ್ರೆ. ನನಗಂತೂ ಮೈಯೆಲ್ಲ ಉರಿತದೆ ಕಣಮ್ಮ. ಇವಳು ಹೆಸರೆತ್ತಿದ್ರೆ ನನ್ನ ಕೈ ಸಹಿಸೋಕ್ಕೆ ಆಗಕ್ಕಿಲ್ಲ ನನಗೆ. ಮಗಳೇ, ನಮಗೂ ಟೈಮ್ ಬರ್ತದೆ, ಸುಮ್ಕೇರು. ಟೈಮ್ ಬಂದಾಗ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಏನಾರ ಒಂದು ಮಾಡಲೇಬೇಕು. ನಾನು ಮುಖ್ಯಸ್ಥೆ ಸ್ಥಾನಕ್ಕೆ ಹೋಗಲೇಬೇಕು, ಹಂಗೇನಾರ ಮಾಡಲೇಬೇಕು. ಮಾಡೇ ಮಾಡ್ತೀನಿ, ಸುಮ್ಕೆ ಅಂತೂ ನನಗೆ ಬಿಡೋಕ್ಕಿಲ್ಲ ಕಳ್ಬಡ್ಡಿಗೆ. ನನ್ನೇ ಮುಖ್ಯಸ್ಥೆ ಸ್ಥಾನದಿಂದ ಇಳಿಸ್ಬಿಟ್ಟು ಒತ್ತವಳಲ್ವಾ, ನೋಡು, ಏನಾರ ಒಂದು ದೊಡ್ಡ ಪ್ಲಾನ್ ಮಾಡು. ಅವಳು ಇಳಿಬೇಕು, ನಾನು ಹತ್ತಬೇಕು, ಹಂಗಿರ್ಬೇಕು ಮಾಡೋ ಪ್ಲಾನು. ಸರಿ ಕಣಮ್ಮ, ಆಯಿತು, ಮಾಡೋಣ ಇರು. ಯಾಕೆ ಬಿಡ್ತೀನಿ, ಇವಳಿಗೊಂದು ಕೈ ಕಾಲು ಮುರಿದು ಮೂಲೆ ಕುತ್ಕೊಂಡಿರ್ಬೇಕು, ನಾವು ಮೆರಿಬೇಕು, ಹಂಗೆ ಮಾಡೋಣ. ಈಗ ನೋಡ್ದ, ನಮ್ಮ ಮನೆಗೆ ಬಂದಿದ್ದಲ್ಲ ನನ್ನ ಗಂಡನ ಕಟ್ಕೊಂಡು ದರಿದ್ರದವಳು, ಅವಳು ಆಸ್ತಿ ಎಲ್ಲ ಕಿತ್ಕೊಂಡು ನೋಡು. ಈಗ ನಾವು ಅವಳಿಗೆ ಹೆಂಗೆ ನಾಮ ಹಾಕಿದ್ವಿ ಹಂಗೇ ನಾಮ ಹಾಕಬೇಕು, ಅವಾಗೇನೆ ಸರಿ ಬರೋದು. ಆಯಿತು, ಕುತ್ಕೊಂಡು ಪ್ಲಾನ್ ಮಾಡ್ತೀನಿ, ನೀನು ಪ್ಲಾನ್ ಮಾಡು. ಸರಿಯಾಗಿ ಬುದ್ಧಿ ಕಲ್ಸನ ಕಿತ್ತೋದೊಳಗೆ. ಈ ಕಿತ್ತ ಊರ ಜಾತ್ರೆ ನಾನೇ ಮಾಡಬೇಕು, ಇವಳು ಮಾಡಲೇಬಾರ್ದು ಊರ ಜಾತ್ರೆಯ. ಬಂಗಾರಮ್ಮ ಇಲ್ದಿದ್ರೆ ಊರ ಜಾತ್ರೆ ನಡೆಯೋದಿಲ್ಲಪ್ಪ, ಬಂಗಾರಮ್ಮನೆ ಕಷ್ಟಪಟ್ಟು ಮಾಡ್ತಾ ಇದ್ಲು ಅಂತ ಊರವರೆಲ್ಲ ಮಾತಾಡಬೇಕು ಮಗಳೇ, ಹಂಗೆ ಮಾಡಬೇಕು. ಆ ಥರ ಏನಾರ ಮಾಡು. ನಿನ್ನ ಗಂಡ ಎಲ್ಲೋಗಿ ಸಾಯ್ತಾವನೋ ಏನೋ, ಮೊದಲು ಫೋನ್ ಮಾಡ್ಬಿಟ್ಟು ಕರಿ ಅವ್ನಿಗೆ ಹೇಳು ಎಲ್ಲ ವಿಷಯನ. ಸರಿ ನಮ್ಮ ಹೇಳ್ತೀನಿ.